RRB ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ಸ್ಟೇಜ್ 1 ಎಕ್ಸಾಮ್ನ ಕೀ ಆನ್ಸರ್ ನೋಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇನೆ. ಇಷ್ಟವಾದರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹೇಗೆ ಕೀ ಆನ್ಸರ್ನ ನೋಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ನಿಮ್ಮ ಕ್ರೋಮ್ಗೆ ಹೋಗಿ ಅಲ್ಲಿ ಸರ್ಚ್ ಮೇಲೆ RRB ಅಂತ ಟೈಪ್ ಮಾಡಿ. RRB.Bangalore ಇಲ್ಲಿ ಮೇಲೆ ಟೈಪ್ ಮಾಡಿ. ಇಲ್ಲಿ RRB ಬೆಂಗಳೂರು ಅಂತ ಇದೆ, ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೊಟ್ಟಿದೆ ನೋಡಿ, ವೇವಿಂಗ್ ಆಫ್ ಕ್ವಶನ್ಸ್ ಪೇಪರ್ ರೆಸ್ಪಾನ್ಸ್ ಅಂಡ್ ಕೇಸ್ ರೈಸಿಂಗ್ ಆಫ್ ಅಬ್ಜೆಕ್ಷನ್ ಇಫ್ ಎನಿ ಟು ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ, ಆ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಇದಾದ ಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್, ಆಮೇಲೆ ಮಂತ್, ಆಮೇಲೆ ಇಯರ್, ಈ ಮೂರನ್ನು ಟೈಪ್ ಮಾಡಿದ ಮೇಲೆ ಇಲ್ಲಿ ಒಂದು ಕೋಡ್ ಇದೆ, ಆ ಕೋಡ್ನ ಇಲ್ಲಿ ಎಂಟರ್ ಮಾಡಬೇಕು. ಉದಾಹರಣೆಗೆ 328578 ಅಂತ ಇದೆ, ಅದನ್ನು ಈ ಬಾಕ್ಸ್ ಒಳಗಡೆ ಎಂಟರ್ ಮಾಡಬೇಕು. 328578 ಲಾಗಿನ್ ಕೊಡಬೇಕು. ಲಾಗಿನ್ ಆದಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ ಕೊಟ್ಟಿರ್ತಾರೆ, ಅದು ಎಕ್ಸಾಮ್ ಡೀಟೇಲ್ಸ್ ಇದಾಗಿರುತ್ತೆ. ಅಪ್ಲೈ ಟು RRB ಝೋನ್, ಬೆಂಗಳೂರು ಝೋನ್ಗೆ ಇವರು ಅಪ್ಲೈ ಮಾಡಿರ್ತಾರೆ. ಇವರ ಒಂದು ರಿಜಿಸ್ಟ್ರೇಷನ್ ನಂಬರ್ ಈ ರೀತಿ ಇರುತ್ತೆ, ಹಾಗೂ ನೇಮ್ ಆಫ್ ಕ್ಯಾಂಡಿಡೇಟು, ಅವ್ರ ಫಾದರ್ ನೇಮ್ ಎಲ್ಲ ಅಪ್ಲೈ ಆಗುತ್ತೆ. ಇಲ್ಲಿ ಬ್ಲೂ ಕಲರ್ ಮಾರ್ಕ್ ಬಲಗಡೆ ಸೈಡು ಆಲ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಆನ್ಸರ್ ಕೀ ಅಂತ ಬರುತ್ತೆ, ಈ ಆನ್ಸರ್ ಕೀ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟು ಡೌನ್ಲೋಡ್ ಯುವರ್ ಆನ್ಸರ್ ರೆಸ್ಪಾನ್ಸ್ ಶೀಟ್ ಫಾರ್ ಅಸೈನ್ಮೆಂಟ್ ಕ್ಲಿಕ್ ಅಂತ ಇದೆ, ಇದು ಕ್ಲಿಕ್ ಮಾಡಿದ್ರೆ ಜನರೇಟ್ ಆಗುತ್ತೆ ನೋಡಿ. ಈ ಥರ ಬರುತ್ತೆ. ನೀವು ಯಾವ್ಯಾವ ಕ್ವಶನ್ ಅಟೆಂಡ್ ಮಾಡಿದ್ದೀರಾ, ಯಾವ್ದು ಅಟೆಂಡ್ ಮಾಡಿಲ್ಲ, ರಾಂಗ್ ಯಾವುದಾಗಿದೆ, ಸರಿ ಯಾವುದಿದೆ ಎಲ್ಲ ಈ ಕ್ವಶನ್ ಪೇಪರ್ ಮೇಲೆ ಬಂದಿರುತ್ತೆ. ಇದನ್ನು ನೀವು ಪ್ರಿಂಟ್ ತೊಗೊಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಪ್ರಿಂಟ್ ಅಂತ ಇದೆ, ಈ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ PDF ಅಂತ ಇದೆ, ಬ್ಲೂ ಕಲರ್ ಮಾರ್ಕ್ ಒಳಗಡೆ PDF ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ಟೈಪಿಂಗ್ ಮಾಡ್ಕೊಳ್ಳಿ, ಏಕೆಂದರೆ ನಿಮಗೆ ನಿಮ್ಮ ಫೈಲಲ್ಲಿ ಹುಡ್ಕೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಿರೋದು. ಇಲ್ಲಿ RRB ALP ಸ್ಟೇಜ್ 1 ಎಕ್ಸಾಮ್ ಪೇಪರ್ ಸೇವ್ ಮಾಡ್ಕೊತೀನಿ.